ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದ ಎಸ್ಸಿ ಎಸ್ಟಿ ಶಾಸಕರು ಯಾರು, ಯಾವ ಪಕ್ಷದವರು, ಎಷ್ಟು ಶ್ರೀಮಂತರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಎಸಿ ಶ್ರೀನಿವಾಸ. ಕಾಂಗ್ರೆಸ್ ಪಕ್ಷದ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ ಬರೋಬ್ಬರಿ 187 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಈ ಮೂಲಕ ರಾಜ್ಯದ ಶ್ರೀಮಂತ ಎಸ್ಸಿ ಎಸ್ಟಿ ಎಂಎಲ್ಎ ಎನಿಸಿಕೊಂಡಿದ್ದಾರೆ. ಇವರು ಬೆಂಗಳೂರು ನಗರ ಜಿಲ್ಲೆಯ ಎಂಎಲ್ಎ. ನಂಬರ್ 2, ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ ಪಕ್ಷದ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 175 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಜಿಲ್ಲೆ ಬೆಳಗಾವಿ. ನಂಬರ್ 3, ಸಮೃದ್ಧಿ ಮಂಜುನಾಥ್. ಜೆಡಿಎಸ್ನ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 59 ಕೋಟಿ ಮೌಲ್ಯದ ಆಸ್ತಿ ಇದೆ. ಜಿಲ್ಲೆ ಕೋಲಾರ. ನಂಬರ್ 4, ಕೆಎಚ್ ಮುನಿಯಪ್ಪ. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 59 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಂಎಲ್ಎ. ನಂಬರ್ 5, ಮಂಜುಳಾ ಎಸ್. ಬಿಜೆಪಿ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 53 ಕೋಟಿ ಆಸ್ತಿ ಇದೆ. ಜಿಲ್ಲೆ ಬೆಂಗಳೂರು ನಗರ. ನಂಬರ್ 6, ರಮೇಶ್ ಜಾರಕಿಹೊಳಿ. ಬಿಜೆಪಿ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 49 ಕೋಟಿ. ಜಿಲ್ಲೆ ಬೆಳಗಾವಿ. ನಂಬರ್ 7, ಎಸ್ಎನ್ ನಾರಾಯಣಸ್ವಾಮಿ. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 46 ಕೋಟಿ ಆಸ್ತಿ ಇದೆ. ಜಿಲ್ಲೆ ಕೋಲಾರ. ನಂಬರ್ 8, ಕೃಷ್ಣ ನಾಯಕ. ಬಿಜೆಪಿ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 43 ಕೋಟಿ ಆಸ್ತಿ ಇದೆ. ಜಿಲ್ಲೆ ವಿಜಯನಗರ. ನಂಬರ್ 9, ಎಸ್ ರಘು. ಬಿಜೆಪಿ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 42 ಕೋಟಿ. ಜಿಲ್ಲೆ ಬೆಂಗಳೂರು ನಗರ. ನಂಬರ್ 10, ಬಾಲಚಂದ್ರ ಜಾರಕಿಹೊಳಿ. ಬಿಜೆಪಿ ಎಸ್ಟಿ ಎಂಎಲ್ಎ ಆಗಿರೋ ಇವರ ಬಳಿ 36 ಕೋಟಿ ಆಸ್ತಿ ಇದೆ. ಜಿಲ್ಲೆ ಬೆಳಗಾವಿ. ನಂಬರ್ 11, ಬಿ ಶಿವಣ್ಣ. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 35 ಕೋಟಿ. ಜಿಲ್ಲೆ ಬೆಂಗಳೂರು ನಗರ. ನಂಬರ್ 12, ಕೆಎನ್ ರಾಜಣ್ಣ. ಕಾಂಗ್ರೆಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 35 ಕೋಟಿ ಆಸ್ತಿ ಇದೆ. ಜಿಲ್ಲೆ ತುಮಕೂರು. ನಂಬರ್ 13, ಮಾನಪ್ಪ ಡಿ ವಜ್ಜಲ್. ಬಿಜೆಪಿ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 30 ಕೋಟಿ ಆಸ್ತಿ ಇದೆ. ಜಿಲ್ಲೆ ರಾಯಚೂರು. ನಂಬರ್ 14, ಬಸವರಾಜ ಮತ್ತಿಮಡು. ಬಿಜೆಪಿ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 26 ಕೋಟಿ. ಜಿಲ್ಲೆ ಕಲಬುರಗಿ. ನಂಬರ್ 15, ಎಂ ಚಂದ್ರಪ್ಪ. ಬಿಜೆಪಿ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 25 ಕೋಟಿ ಆಸ್ತಿ ಇದೆ. ಜಿಲ್ಲೆ ಚಿತ್ರದುರ್ಗ. ನಂಬರ್ 16, ಪಿಎಂ ನರೇಂದ್ರ ಸ್ವಾಮಿ. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 23 ಕೋಟಿ ಆಸ್ತಿ ಇದೆ. ಜಿಲ್ಲೆ ಮಂಡ್ಯ. ನಂಬರ್ 17, ಎಚ್ ವಿ ವೆಂಕಟೇಶ್. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 22 ಕೋಟಿ. ಜಿಲ್ಲೆ ತುಮಕೂರು. ನಂಬರ್ 18, ಟಿ ರಘುಮೂರ್ತಿ. ಕಾಂಗ್ರೆಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 22 ಕೋಟಿ ಆಸ್ತಿ ಇದೆ. ಜಿಲ್ಲೆ ಚಿತ್ರದುರ್ಗ. ನಂಬರ್ 19, ಡಾಕ್ಟರ್ ಜಿ ಪರಮೇಶ್ವರ್. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 21 ಕೋಟಿ. ಜಿಲ್ಲೆ ತುಮಕೂರು. ನಂಬರ್ 21, ಬಿ ನಾಗೇಂದ್ರ. ಕಾಂಗ್ರೆಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 17 ಕೋಟಿ ಆಸ್ತಿ ಇದೆ. ಜಿಲ್ಲೆ ಬಳ್ಳಾರಿ. ನಂಬರ್ 22, ಶಿವರಾಜ್ ತಂಗಡಗಿ. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 17 ಕೋಟಿ. ಜಿಲ್ಲೆ ಕೊಪ್ಪಳ. ನಂಬರ್ 23, ಪ್ರಿಯಾಂಕ್ ಖರ್ಗೆ. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 16 ಕೋಟಿ ಆಸ್ತಿ ಇದೆ. ಜಿಲ್ಲೆ ಕಲಬುರಗಿ. ನಂಬರ್ 24, ಎನ್ ಟಿ ಶ್ರೀನಿವಾಸ್. ಕಾಂಗ್ರೆಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 15 ಕೋಟಿ. ಜಿಲ್ಲೆ ವಿಜಯನಗರ. ನಂಬರ್ 25, ಅನಿಲ್ ಚಿಕ್ಕಮಾದು. ಕಾಂಗ್ರೆಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 14 ಕೋಟಿ ಆಸ್ತಿ ಇದೆ. ಜಿಲ್ಲೆ
ಮೈಸೂರು. ನಂಬರ್ 26 ದುರ್ಯೋಧನ ಐಹೊಳೆ. ಬಿಜೆಪಿ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 14 ಕೋಟಿ ಆಸ್ತಿ ಇದೆ. ಜಿಲ್ಲೆ ಬೆಳಗಾವಿ. ನಂಬರ್ 27 ರಾಜ ವೇಣುಗೋಪಾಲ್ ನಾಯಕ್. ಕಾಂಗ್ರೆಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 13 ಕೋಟಿ ಆಸ್ತಿ ಇದೆ. ಜಿಲ್ಲೆ ಯಾದಗಿರಿ. ನಂಬರ್ 28 ರೂಪಕಲಾ ಎಂ. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 12 ಕೋಟಿ. ಜಿಲ್ಲೆ ಕೋಲಾರ. ನಂಬರ್ 29 ಪ್ರಭು ಚೌಹಾಣ್. ಬಿಜೆಪಿ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 11 ಕೋಟಿ. ಜಿಲ್ಲೆ ಬೀದರ್. ನಂಬರ್ 30 ನಯನಾ ಮೋಟಮ್ಮ. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ ಹತ್ತತ್ರ 11 ಕೋಟಿ ಆಸ್ತಿ ಇದೆ. ಜಿಲ್ಲೆ ಚಿಕ್ಕಮಗಳೂರು. ನಂಬರ್ 31 ಬಸನಗೌಡ ದದ್ದಲ್. ಕಾಂಗ್ರೆಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 10 ಕೋಟಿ. ಜಿಲ್ಲೆ ರಾಯಚೂರು. ನಂಬರ್ 32 ರುದ್ರಪ್ಪ ಲಮಾಣಿ. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 10 ಕೋಟಿ ಆಸ್ತಿ ಇದೆ. ಜಿಲ್ಲೆ ಹಾವೇರಿ. ನಂಬರ್ 33 ಕೆ ನೇಮಿರಾಜ ನಾಯಕ್. ಜೆಡಿಎಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 10 ಕೋಟಿ ಆಸ್ತಿ ಇದೆ. ಜಿಲ್ಲೆ ವಿಜಯನಗರ. ನಂಬರ್ 34 ಬಿಎಂ ನಾಗರಾಜ. ಕಾಂಗ್ರೆಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 9 ಕೋಟಿ. ಜಿಲ್ಲೆ ಬಳ್ಳಾರಿ. ನಂಬರ್ 35 ಜೆಎನ್ ಗಣೇಶ್. ಕಾಂಗ್ರೆಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 8 ಕೋಟಿ. ಜಿಲ್ಲೆ ಬಳ್ಳಾರಿ. ನಂಬರ್ 36 ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣನವರ್. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 7 ಕೋಟಿ ಆಸ್ತಿ ಇದೆ. ಜಿಲ್ಲೆ ಬೆಳಗಾವಿ. ನಂಬರ್ 37 ಎನ್ವೈ ಗೋಪಾಲಕೃಷ್ಣ. ಕಾಂಗ್ರೆಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 6 ಕೋಟಿ ಆಸ್ತಿ ಇದೆ. ಜಿಲ್ಲೆ ಚಿತ್ರದುರ್ಗ. ನಂಬರ್ 38 ಸಿಮೆಂಟ್ ಮಂಜು. ಬಿಜೆಪಿ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 6 ಕೋಟಿ. ಜಿಲ್ಲೆ ಹಾಸನ. ನಂಬರ್ 39 ಎನ್ ಶ್ರೀನಿವಾಸಯ್ಯ. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿಯೂ 6 ಕೋಟಿ ಆಸ್ತಿ ಇದೆ. ಜಿಲ್ಲೆ ಬೆಂಗಳೂರು ಗ್ರಾಮಾಂತರ. ನಂಬರ್ 40 ಚಂದ್ರು ಲಮಾಣಿ. ಬಿಜೆಪಿ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿಯು 6 ಕೋಟಿ. ಜಿಲ್ಲೆ ಗದಗ. ನಂಬರ್ 41 ವಿಠಲ ಕಟಕದೊಂಡ. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 6 ಕೋಟಿ ಆಸ್ತಿ ಇದೆ. ಜಿಲ್ಲೆ ವಿಜಯಪುರ. ನಂಬರ್ 42 ಅಭಯ ಪ್ರಸಾದ್. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 5 ಕೋಟಿ ಆಸ್ತಿ ಇದೆ. ಜಿಲ್ಲೆ ಧಾರವಾಡ. ನಂಬರ್ 43 ಎಆರ್ ಕೃಷ್ಣಮೂರ್ತಿ. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 4 ಕೋಟಿ. ಜಿಲ್ಲೆ ಚಾಮರಾಜನಗರ. ನಂಬರ್ 44 ದರ್ಶನ್ ಧ್ರುವನಾರಾಯಣ್. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ ಕೂಡ 4 ಕೋಟಿ. ಜಿಲ್ಲೆ ಮೈಸೂರು. ನಂಬರ್ 45 ಡಾಕ್ಟರ್ ಎಚ್.ಸಿ. ಮಹದೇವಪ್ಪ. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 3 ಕೋಟಿ ಆಸ್ತಿ ಇದೆ. ಜಿಲ್ಲೆ ಮೈಸೂರು. ನಂಬರ್ 46 ಅನ್ನಪೂರ್ಣ ತುಕಾರಾಂ. ಕಾಂಗ್ರೆಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 3 ಕೋಟಿ. ಜಿಲ್ಲೆ ಬಳ್ಳಾರಿ. ನಂಬರ್ 47 ಶಾರದಾ ಪೂರ್ಯ ನಾಯಕ್. ಜೆಡಿಎಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿಯೂ 3 ಕೋಟಿ ಆಸ್ತಿ ಇದೆ. ಜಿಲ್ಲೆ ಶಿವಮೊಗ್ಗ. ನಂಬರ್ 48 ಬಸನಗೌಡ ತುರ್ವಿಹಾಳ್. ಕಾಂಗ್ರೆಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 2 ಕೋಟಿ ಆಸ್ತಿ ಇದೆ. ಜಿಲ್ಲೆ ರಾಯಚೂರು. ನಂಬರ್ 49 ಡಾಕ್ಟರ್ ಅವಿನಾಶ್ ಜಾಧವ್. ಬಿಜೆಪಿ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 2 ಕೋಟಿ. ಜಿಲ್ಲೆ ಕಲಬುರಗಿ. ನಂಬರ್ 50 ಜಿ ಹಂಪಯ್ಯ ನಾಯಕ್. ಕಾಂಗ್ರೆಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 2 ಕೋಟಿ. ಜಿಲ್ಲೆ ರಾಯಚೂರು. ನಂಬರ್ 51 ಬಿ ದೇವೇಂದ್ರಪ್ಪ. ಕಾಂಗ್ರೆಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿಯೂ 2 ಕೋಟಿ ಆಸ್ತಿ ಇದೆ. ಜಿಲ್ಲೆ ದಾವಣಗೆರೆ. ನಂಬರ್ 52 ಕೆಎಸ್ ಬಸವಂತಪ್ಪ. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 1 ಕೋಟಿ. ಜಿಲ್ಲೆ ದಾವಣಗೆರೆ.
ದಾವಣಗೆರೆ. ನಂಬರ್ 53 ಕರೆಮ್ಮ. ಜೆಡಿಎಸ್ ಎಸ್ಟಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 98 ಲಕ್ಷ. ಜಿಲ್ಲೆ ರಾಯಚೂರು. ನಂಬರ್ 54 ಆರ್ಬಿ ತಿಮ್ಮಾಪುರ್. ಕಾಂಗ್ರೆಸ್ ಎಸ್ಸಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 58 ಲಕ್ಷ. ಜಿಲ್ಲೆ ಬಾಗಲಕೋಟೆ. ನಂಬರ್ 55 ಭಾಗೀರಥಿ ಮುರುಳ್ಯ. ಬಿಜೆಪಿ ಎಸ್ಸಿ ಎಂಎಲ್ಎ ಆಗಿರೋ ಇವರ ಬಳಿ 28 ಲಕ್ಷ ಮೌಲ್ಯದ ಆಸ್ತಿ ಇದೆ. ಈ ಮೂಲಕ ಕಮ್ಮಿ ಆಸ್ತಿ ಹೊಂದಿರೋ ಎಸ್ಸಿ ಎಸ್ಟಿ ಎಂಎಲ್ಎ ಎನಿಸಿಕೊಂಡಿದ್ದಾರೆ. ಜಿಲ್ಲೆ ದಕ್ಷಿಣ ಕನ್ನಡ. ಸೋ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಾಜ್ಯದ ಎಸ್ಸಿ ಎಸ್ಟಿ ಶಾಸಕರು ಯಾರು, ಯಾವ ಪಕ್ಷದವರು, ಎಷ್ಟು ಶ್ರೀಮಂತರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ಎಂಎಲ್ಎ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.